ವೀಕ್ಷಕರೇ, ಇದು ಸುದ್ದಿಯ ಸದ್ದು. ದೇವನಹಳ್ಳಿ ಚನ್ನರಾಯಪಟ್ಟಣದ ಭೂಸ್ವಾಧೀನ ಕೈ ಬಿಡುವವರೆಗೆ ಹೋರಾಟ ಮುಂದುವರಿಸುವ ರೈತರ ತೀರ್ಮಾನದಲ್ಲಿ ತಪ್ಪಿಲ್ಲ. ದೇವನಹಳ್ಳಿ ಚನ್ನರಾಯಪಟ್ಟಣದ ಸಾವಿರಾರು ರೈತರು ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಹೋರಾಟಕ್ಕಿಳಿದದ್ದು ರಾಜ್ಯವಿಡೀ ಗಮನ ಸೆಳೆದಿದೆ. ಈ ಸಮಸ್ಯೆ ಬಗೆಹರಿಸಲು ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ 10 ದಿನಗಳ ಟೈಮ್ ಕೇಳಿದ್ದಾರೆ. ಪರಿಹಾರ ಆಗುತ್ತಾ ನೋಡೋಣ. ಕೃಷಿ ಮತ್ತು ರೈತರ ಮೇಲೆ ಯಾವ ಪಾರ್ಟಿಯ ಸರ್ಕಾರ ಇದ್ದರೂ ಚೆಲ್ಲಾಟ ನಡೆಸುವುದು ನಡೆಯುತ್ತಾ ಬಂದ ರೂಢಿ. 2020 ಸೆಪ್ಟೆಂಬರ್ 20ಕ್ಕೆ ಪಾರ್ಲಿಮೆಂಟ್ನಲ್ಲಿ ಮೋದಿ ಸರ್ಕಾರ ತಂದ 3 ಕರಾಳ ಕೃಷಿ ಕಾನೂನಿನ ಅವಸ್ಥೆ ನೋಡಿ. ರೈತರು ವಿರೋಧಿಸಿದರೂ ಸರ್ಕಾರ ಮೊದಲು ಕ್ಯಾರೆನ್ನಲಿಲ್ಲ. ನಂತರ ರೈತರು ದಿಲ್ಲಿಯ ಗಡಿಯಲ್ಲಿ ವರ್ಷಗಟ್ಟಲೆ ಲಂಗರು ಹಾಕಿದ್ದು ಅಂತಿಮವಾಗಿ ಪ್ರಧಾನಿ ಮೋದಿ ತನ್ನಿಂದ ತಪ್ಪಾಯಿತು ಎಂದು ಟಿವಿಯಲ್ಲಿ ಪ್ರತ್ಯಕ್ಷವಾದದ್ದು. ಆ ಸ್ಥಿತಿ ಖಂಡಿತ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸೃಷ್ಟಿಸಬಹುದೆಂದು ಹೆದರುವ ಪ್ರಶ್ನೆ ಇಲ್ಲ. ಅಂದು ರಾಹುಲ್ ಗಾಂಧಿಯವರೇ ರೈತರಿಗೆ ಬೆಂಬಲ ನೀಡಿದ್ದನ್ನು ಇಂದು ನೀವು ನೆನಪಿಸಿಕೊಳ್ಳಬಹುದು. ಅದರಂತೆ ಸಿದ್ದರಾಮಯ್ಯ ತನ್ನನ್ನು ಭೇಟಿಯಾದ ರೈತರನ್ನು ಸಮಾಧಾನಿಸಿದ್ದಾರೆ ಮತ್ತು ಸಮಸ್ಯೆ ಬಗೆಹರಿಸಲು 10 ದಿನಗಳ ಸಮಯಾವಕಾಶ ಕೇಳಿದ್ದಾರೆ. ರೈತರು ಕೂಡ ಪೂರಕವಾಗಿ ಪ್ರತಿಕ್ರಿಯಿಸಿದ್ದು ಜುಲೈ 15ರವರೆಗೆ ತಮ್ಮ ಸ್ವಾತಂತ್ರ್ಯ ಉದ್ಯಾನದ ಪ್ರತಿಭಟನೆಯನ್ನು ಚನ್ನರಾಯಪಟ್ಟಣದ ಹೋಬಳಿಯ 3 ಹಳ್ಳಿಗಳಿಗೆ ಸೀಮಿತಗೊಳಿಸಿ ಮುಂದುವರಿಸಲು ನಿರ್ಧರಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೋರ್ಟ್ ತೀರ್ಪು, ಕಾನೂನು ಪ್ರಕ್ರಿಯೆ ಎಲ್ಲ ಮುಗಿಸಿ ಚರ್ಚಿಸಿ 10 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸುವ ವ್ಯವಸ್ಥೆ ಮಾಡುವುದು ಸ್ವಲ್ಪ ಕಷ್ಟವೇ ಇದೆ. 2022ರಲ್ಲಿ ಅಂತಿಮ ಅಧಿಸೂಚನೆ ಹೊರಡಿಸಿದ ಜಮೀನಿನ ವಿಚಾರ ಏನು? ಆಗ ಬಿಜೆಪಿ ಅಧಿಕಾರದಲ್ಲಿದ್ದದ್ದು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದದ್ದು. 2025ರಲ್ಲಾದರೂ ರೈತರು ತಮ್ಮ ಜಮೀನು ಕೊಡಲು ತಯಾರಿಲ್ಲ ಎಂಬ ತಮ್ಮ ಪ್ರತಿಭಟನೆಯನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿಗೂ ವಿಸ್ತರಿಸಿದ್ದಾರೆ. ಈಗಲಾದರೂ ಅವರು ನಮಗೆ ಹಣ ಬೇಡ, ಬೇರೆ ಭೂಮಿ ಬೇಡ ಎಂದು ಹೇಳುತ್ತಿದ್ದಾರೆ. ನಮ್ಮ ಜಮೀನು ಕಿತ್ತುಕೊಳ್ಳಲು ಇವರು ಯಾರು ಅಂತ ಸರ್ಕಾರವನ್ನು ಪ್ರಶ್ನಿಸುತ್ತಿದ್ದಾರೆ. ರೈತರ ಪ್ರಕಾರ ರೈತರನ್ನು ಕೆಣಕಿದರೆ ಸರ್ಕಾರ ಉಳಿಯಲ್ಲ. ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ನಿಲ್ಲಿಸದಿದ್ದರೆ ಮುಂದಕ್ಕೆ ಪೊರಕ್ಕೆ ಬಾರಕೋಲು ಹಿಡಿದು ಹೋರಾಟ ಮಾಡ್ತೀವಿ ಎಂದು ರೈತರು ಹೇಳುತ್ತಿದ್ದಾರೆ. ನಮ್ಮ ನಾಡು ರೈತರ ಮಾತಿಗೆ ಕಿವಿ ಕೊಡಬೇಕು. ಆದ್ರೂ ನೆನಪಿಸುವುದಾದ್ರೆ, ರೈತರು 2020ರಲ್ಲಿ ಅಧಿಸೂಚನೆ ಹೊರಡಿಸಿದಾಗ ಇವರ ಹೋರಾಟ ಪ್ರಬಲವಾಗಿತ್ತೇ ಎಂಬ ಪ್ರಶ್ನೆ ಅಷ್ಟು ಈಗ ಮುಖ್ಯ ಅಲ್ಲ. ಈಗಲಾದರೂ ನಮ್ಮ ಭೂಮಿ ನಮಗೆ ಬೇಕು, ನಮ್ಮ ಜಮೀನು ತಾತಂದಿರ ಕಾಲದಿಂದ ಬಂದದ್ದು ನಮಗೆ ಬೇಕು ಎಂದು ಹೇಳುತ್ತಿದ್ದಾರಲ್ಲ. ನೋಡಿ, ಜಾಗ ಇದ್ದರೆ ಮಾತ್ರ ರೈತರಿಗೆ ಕೃಷಿಯಿಂದ ಜೀವನ ನಡೆಸಲು ಸಾಧ್ಯವಿದೆ. ಅವರಿಗೆ ಕೈಗಾರಿಕಾ ಅಭಿವೃದ್ಧಿ ಎಂದು ಹೇಳಿ ಕೈಗಾರಿಕಾ ಲಾಬಿ ನಡೆದು ಜಮೀನು ಕಳಕೊಳ್ಳುವ ಪ್ರಸಂಗ ಬಂದರೆ ಏನು ಪ್ರಯೋಜನ? ರೈತರೇ ಹೇಳುವಂತೆ ಜಮೀನು ಕಿತ್ತುಕೊಂಡು ಕೆಲಸ ಕೊಡ್ತೇವೆ ಎಂದು ಹೇಳಲಾಗುತ್ತಂತೆ. ಯಾವ ಕೆಲಸ? ಚಪ್ರಾಸಿನೋ ಇನ್ನೇನೋ. ಈ ಕೆಲಸ ರೈತರಿಗೆ ಕೊಟ್ಟರೂ ಕೊಡ್ಬೋದು. ಒಂದರ್ಥದಲ್ಲಿ ಅದು ಸಹಜವಾಗಿರುತ್ತೆ. ಯಾಕೆಂದರೆ ರೈತರಿಗೆ ಕೃಷಿ ಮಾಡುವುದು ಗೊತ್ತೇ ಹೊರತು ಅವರಿಗೆ ಕೈಗಾರಿಕೆಗಳ ಯಂತ್ರವನ್ನು ಚಲಾಯಿಸಲು ಹೊರತ ಇಲ್ಲ. ಆದ್ದರಿಂದ ರೈತರ ಈ ಆತಂಕ ಅರ್ಥಪೂರ್ಣವಾದದ್ದು. ಸಿದ್ದರಾಮಯ್ಯ ಸರ್ಕಾರ ದೇವನಹಳ್ಳಿ ಸುತ್ತಮುತ್ತಲಿನ ಕೃಷಿಕರ ಕೃಷಿ ಜಮೀನು ಕಿತ್ತುಕೊಳ್ಳುವ ಬದಲು ಕೈಗಾರಿಕೆಗೆ, ಅದರ ಅಭಿವೃದ್ಧಿಗೆ ಯಾವುದೋ ಖಾಲಿ ಜಾಗ ನೀಡಲೆ. ಇವತ್ತು ಅಭಿವೃದ್ಧಿ ಅಂದರೆ ಕೈಗಾರಿಕೆ ಎಂಬಂತಾಗಿದೆ. GDPಯ ಲೆಕ್ಕವನ್ನು ಮಾತ್ರ ಕೃಷಿಯಲ್ಲಿ ಹಾಕುತ್ತಿರುವವರ ದೇಶ ಇದು. ಕೈಗಾರಿಕಾ ಅಭಿವೃದ್ಧಿಯಿಂದ ಒಂದು ವೇಳೆ ಹಣ ಬರ್ಬೋದು, ಹಣ ಮಾಡ್ಬೋದು, ಆದರೆ ಹಣವನ್ನು ತಿನ್ನಕ್ಕಾಗಲ್ಲ. ಈ ರೈತರು ಬೆಳೆಯುವ ರಾಗಿ, ಅಕ್ಕಿ, ತರಕಾರಿ, ದ್ರಾಕ್ಷಿ ಇತ್ಯಾದಿ ತಿನ್ನಬೇಕಾಗುತ್ತದೆ. ಪ್ರತಿಭಟನೆಕಾರರು ಹೇಳುವಂತೆ ಕೈಗಾರಿಕೆಯಿಂದ ಅಕ್ಕಿ ತಯಾರಿಸಲಿಕ್ಕಾಗಲ್ಲವಲ್ಲ. ನಮ್ಮ ಮುಖ್ಯಮಂತ್ರಿ ಒಬ್ಬ ಕೃಷಿ ಕುಟುಂಬದಿಂದ ಬಂದಿರುವ ವ್ಯಕ್ತಿ. ಅವರಿಗೆ ಜಮೀನನ್ನೇ ನಮ್ಮ ತಾಯಿ ಎನ್ನುವ ರೈತರು ಜಮೀನಿನೊಂದಿಗೆ ಎಷ್ಟು ಆಳವಾದ ಅವಿನಾಭಾವ ಸಂಬಂಧ ಇಟ್ಟುಕೊಂಡಿದ್ದಾರೆ ಎಂಬುದನ್ನು ಹೇಳಿಕೊಡ್ಬೇಕಾಗಿಲ್ಲ. ನಮಗೆ ಚುನಾವಣೆ ವೇಳೆ 2023ರಲ್ಲಿ KH ಮುನಿಯಪ್ಪ ಅವರು ರೈತರಿಗೆ ರೈತರ ಜಮೀನು ಸಿಗುವಂತೆ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ರು ಎಂದು ರೈತರು ಹೇಳುತ್ತಿದ್ದಾರೆ.
ಆದ್ದರಿಂದ ಸರ್ಕಾರ ಕೊಟ್ಟ ಭರವಸೆ ಮಾತನ್ನು ಉಳಿಸಿಕೊಳ್ಬೇಕು. 5 ಗ್ಯಾರಂಟಿ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇತ್ಯಾದಿ ಸರ್ಕಾರ ಕೊಟ್ಟಿದೆ. ಅಕ್ಕಿಯನ್ನು ಕೊಡ್ತಾ ಇದೆ. ಇಂಥ ಒಂದು ಸರ್ಕಾರ ರೈತರ ಮಾತನ್ನು ಕೇಳಲ್ವಾ? ಕೇಳಬೇಕು. ಯಾಕಂದರೆ ಅವರು ಕಳಕೊಳ್ಳುತ್ತಿರುವುದು 1777 ಎಕರೆ ಭೂಪ್ರದೇಶವನ್ನು, ಕೃಷಿ ಜಮೀನನ್ನು. ಕೃಷಿ ಇಲ್ಲದಿದ್ರೆ ಸರ್ವನಾಶವೇ ಗತಿ. ಆದ್ದರಿಂದ ರೈತರ ಮಾತಿಗೆ ಸರ್ಕಾರ ಸ್ಪಂದಿಸಬೇಕಾಗಿದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಸುದ್ದಿಯ ಸದ್ದಿನಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ನಾನು ಅರ್ಫ ಮಂಚಿ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಜೈ ಹಿಂದ್.